ಹಲೋ ಎವ್ರಿವನ್, ದಿಸ್ ಈಸ್ ಮೈ ಮಿನಿ ವ್ಲಾಗ್. ನಾವು ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ. ಊರಿಂದ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದರು, ಹಾಗೆ ನನ್ನ ತಂಗಿ ಕೂಡ ಬಂದಿದ್ಲು. ಅವಳು ಎಷ್ಟು ಎಕ್ಸೈಟ್ ಆದ್ಲು ಅಂದರೆ ಮಾಲ್ನ ನೋಡ್ಬಿಟ್ಟು. ಫಸ್ಟ್ ಟೈಮ್ ಅವಳು ಬ್ಯಾಂಗ್ಳೂರಿಗೆ ಬಂದಿದ್ದು. ಹಾಗೆ ಇದು ಹತ್ಬೇಕಾದ್ರೆ ಅವಳು ಫುಲ್ಲು ಶಾಕ್ ಆದ್ಲು, ಬಿಕಾಸ್ ಅದು ಫಸ್ಟ್ ಟೈಮ್ ಅವಳು ಇದನ್ನೆಲ್ಲ ನೋಡ್ತಾ ಇರೋದು. ಆಮೇಲೆ ಅಲ್ಲಿಂದ ಎಷ್ಟು ಎಂಜಾಯ್ ಮಾಡಿದ್ಲು ಅಂದರೆ ಸಿಕ್ಕಾಪಟ್ಟೆ ವಾಟರ್ ಟಪ್ಲೆಟ್ಸ್ ಎಲ್ಲ ನೋಡಿಬಿಟ್ಟು ತುಂಬ ಖುಷಿ ಆಯಿತು ಅವಳಿಗೆ. ಹಾಗೆ ಮಾಲ್ ಆಫ್ ಏಷ್ಯಾ ಎಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ನನಗೆ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ತಕ್ಕೊಂಡು ಅವಳದು. ಹಾಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂಗೂ ಇದು ಫಸ್ಟ್ ಟೈಮ್ ನಾನು ಕರ್ಕೊಬಂದಿದ್ದು. ಅವರು ಇದು ಬರ್ಡೇಗೆ ಬಂದಿದ್ದರು. ಅಲ್ಲಿಂದ ಇಲ್ಲಿಗೆ ಕರ್ಕೊಬಂದು ಮಾಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಬಂದುಬಿಟ್ಟು ಎಲ್ರೂ ತೋರಿಸ್ತಾ ಇದ್ದೆ. ಹಾಗೆ ಚಿಕ್ಕದಾಗಿ ಒಂದು ಮಿನಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಮಾಲ್ ಆಫ್ ಏಷ್ಯಾ ಒಳಗಡೆ. ಹಾಗೆ ಇದನ್ನೆಲ್ಲ ತೋರಿಸ್ತಾ ಅವಳು ಎಷ್ಟೊತ್ತಾಯಿತು ಹೋಗೋಣ ಅಂತ ಇದ್ಲು. ಹಾಗೆ ಆಂಟಿ ಅಂಕಲ್ ಎಲ್ಲ ನನ್ನ ಹಿಂದೆ ಬರ್ತಾಯಿದ್ರು. ನಮಗೆ ಒಂದು ಕಡೆ ಹೋದರೆ ಸೇಮ್ ಇರುತ್ತೆ, ಹೋಗೋದು ಬರೋದು ಗೊತ್ತೇ ಆಗಲ್ಲ. ಹಾಗೆ ಅವ್ರದ್ದು ಫೋಟೋಸ್ ಎಲ್ಲ ತಗೋತಾ ಅವಳದು ಸ್ವಲ್ಪ ಫೋಟೋಶೂಟ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಬಂದ್ವಿ. ಸೊ ಹೀಗೆ ಅವಳು ನೋಡ್ತಾ ಇದೆಲ್ಲ ಎಷ್ಟು ದೊಡ್ಡದಿದೆ ಹಾಗೆ ಅಂತೆಲ್ಲ ಶಾಕ್ ಆದ್ಲು, ಬಿಕಾಸ್ ಅವಳು ಬೆಳೆದಿದ್ದೆಲ್ಲ ಹಳ್ಳೀಲಿ. ಇವತ್ತು ನಾನು ಅವಳನ್ನ ಸಿಟಿಗೆ ಕರ್ಕೊಬಂದಿಲ್ಲ. ಹಾಗೆ ಒಂದು ಅಂಗಡೀಲಿ ಬಲೂನ್ ಹಾಕಿದ್ರು, ನಮಗಲ್ಲಿ ಒಂದು ಫ್ರೀಯಾಗಿ ಒಂದು ಬಲೂನ್ ಸಿಕ್ತು, ಎತ್ಕೊಬಂದ್ವಿ. ಹಾಗೆ ಅಲ್ಲಿಂದ ಈ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಬರ್ತಾ ಇದ್ವಿ. ಹಾಗೆ ಇಲ್ಲೊಂದು ಶಾಪ್ ಹತ್ರ ಅವಳು ಏನೋ ಕೇಳ್ತಾ ಇದ್ಲು. ಹಾಗೆ ಇಲ್ಲಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಫೋಟೋಸ್ ಕೂಡ ತೊಗೊಂಡ್ವಿ. ಅಲ್ಲಿಂದ ಬರಬೇಕಾದ್ರೆ ಬಸ್ಸಲ್ಲಿ ಈ ಪಾಪು ಎಷ್ಟು ಚೆನ್ನಾಗಿ ಲಂಕ ಅಂತ ಹೇಳ್ತಾ ಇದ್ದ, ಅದನ್ನು ನೋಡಿಕೊಂಡು ಊಟ ಮಾಡಿಕೊಂಡು ಬಂದ್ವಿ.